ಬರ್ದ್ಬಿಟ್ರೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿಗೆ ಮುಗ್ದೋಯ್ತು. ಇದ್ರ ಜೊತೆಗೆ ಈ ಪಾಠ ಕೂಡ ಮುಗ್ದೋಗಿದೆ. ನಾನ್ ನಿಮ್ಗೆ ಮುಂದಿನ ಪಾಠದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ. ಸೊ ಮಕ್ಕಳೇ, ನೋಡಿದ್ರಲ್ವಾ, ಈ ಪರೀಕ್ಷೆ ಅನ್ನೋದು ಬರೀ ನೀವು ನೋಡೋ ಟೀಚರ್ಸ್ ಮಾತ್ರ ಅಲ್ಲ. ಪರೀಕ್ಷೆ ಅನ್ನೋದು ಒಂದು ತುಂಬಾ ದೊಡ್ಡ ತಂಡ. ಈ ಪರೀಕ್ಷೆ ಅನ್ನೋ ಟೀಮಲ್ಲಿ ಹಲವಾರು ತಂಡಗಳಿದಾವೆ. ಯಾವೆಲ್ಲ ತಂಡಗಳಿದಾವೆ ಅಂತ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಮೊದಲನೇ ಟೀಮ್ ನಾವು ಮೀಟ್ ಮಾಡಕ್ ಹೋಗ್ತಾ ಇರೋದು ದಿ ಗ್ರೋತ್ ಅಂಡ್ ಸ್ಟ್ರಾಟಜಿ ಟೀಮ್. ಈ ಟೀಮ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೀಮ್. ಈ ಟೀಮು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಪರೀಕ್ಷೆನ ಇಂಪ್ಯಾಕ್ಟ್ ಮಾಡುತ್ತೆ, ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಈ ಟೀಮ್ನ ಲೀಡ್ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಸ್ಟೂಡೆಂಟ್ಸ್, ನಿಮ್ಮ ನೆಚ್ಚಿನ ಪದ್ಮಶ್ರೀ ಮೇಡಮ್. ಇವರು ನಮ್ಮ ಇಂಗ್ಲಿಷ್ OLF. ಹಲೋ ಪದ್ಮಶ್ರೀ ಮ್ಯಾಮ್. ಹಾಯ್ ಕಾರ್ತಿಕ್ ಸರ್, ಹೇಗಿದ್ದೀರಾ ನೀವು? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಮೇಡಮ್, ಈ ಆಫೀಸ್ ಟೂರಿನ ಆಬ್ಜೆಕ್ಟಿವ್ ಏನಂದ್ರೆ, ಬಿಹೈಂಡ್ ದ ಕ್ಯಾಮ್ರಾ ಯಾವೆಲ್ಲ ಟೀಮ್ಸ್ ವರ್ಕ್ ಮಾಡ್ತಾ ಇದೆ, ಅವರೆಲ್ಲ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಪರೀಕ್ಷೆಗೆ, ಹೇಗೆ ಅವರಿಗೆ ಇಂಪ್ಯಾಕ್ಟ್ ಮಾಡ್ತಿದೆ ಅನ್ನೋದೇ ಒಂದು ಆಬ್ಜೆಕ್ಟಿವ್ ಆಗಿದೆ. ಸೊ ಈ ನಿಮ್ಮ ಗ್ರೋತ್ ಅಂಡ್ ಸ್ಟ್ರಾಟಜಿ ಟೀಮ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ, ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಿದೆ ಅಂತ ಒಂದೆರಡು ಮಾತುಗಳನ್ನ ಹೇಳಿದ್ರೆ. ಸೊ ಇದು ಹೆಸರಲ್ಲೇ ಇದೆ, ಬೇಸಿಕ್ಲಿ ಗ್ರೋತ್ಗೋಸ್ಕರ ಕೆಲಸ ಮಾಡ್ತಿರೋದು. ನಮ್ಮ ಒಂದು ಪರೀಕ್ಷೆ ಆದಷ್ಟು ಮಕ್ಕಳಿಗೆ ಹೋಗಿ ತಲುಪಲಿ ಅನ್ನೋ ಒಂದು ಆಬ್ಜೆಕ್ಟಿವ್ ಇಟ್ಕೊಂಡು ಈ ಒಂದು ಟೀಮ್ ನ ಸ್ಟ್ರಕ್ಚರ್ ಮಾಡಿರೋದು. ಸೊ ಈ ಎಕ್ಸಾಮ್ ಟೈಮ್ ಅಲ್ಲಿ ಮಕ್ಕಳಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಾ, ಮತ್ತೆ ಹೇಗೆ ಅವಾಗ ಅವ್ರ ಲೈಫ್ನ ಹೇಗೆ ಬೆಟರ್ ಮಾಡ್ತೀರಾ ಡ್ಯೂರಿಂಗ್ ಎಕ್ಸಾಮ್ ಪ್ರಿಪರೇಷನ್ ಆಗಿರ್ಬೋದಲ್ಲ? ಸೊ ನಿಮಗೆ ಡೈಲಿ ಕಮ್ಯುನಿಕೇಶನ್ ಕೂಡ ಬರುತ್ತೆ, ವಾಟ್ಸ್ಆ್ಯಪಿನ ಮುಖಾಂತರ, ಬೇರೆ ಬೇರೆ ರೀತಿಯ ಮುಖಾಂತರ, ಯೂಶಲಿ ವಾಟ್ಸ್ಆ್ಯಪಿನ ಮುಖಾಂತರ. ಆ ಒಂದು ಕಮ್ಯುನಿಕೇಶನ್ನೇ ನಮ್ಮ ಟೀಮ್ ಮಾಡೋದು. ಆ್ಯಂಡ್ ಅದರಿಂದ ನೀವು ಇನ್ನೂ ಈಸಿಯಾಗಿ ಈ ಕ್ಲಾಸಸ್ನ ಆಕ್ಸೆಸ್ ಮಾಡ್ಬೋದು ಆ್ಯಂಡ್ ನಿಮ್ಮ ಒಂದು ಫೀಡ್ಬ್ಯಾಕ್ನ ನಮಗೆ ತಲುಪಿಸ್ಬೋದು. ಸೊ ದ ಕಮ್ಯುನಿಕೇಶನ್ ಇಸ್ ಸಮಥಿಂಗ್ ದಟ್ ವಿ ಕಾನ್ಸಂಟ್ರೇಟ್ ಆನ್ ಡ್ಯೂರಿಂಗ್ ಎಕ್ಸಾಮಿನೇಷನ್. ಸೊ ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಅದಕ್ಕೆ ಎಲ್ಲ OLFs ಕೂಡ ಹೇಳೋದು, ಕಮೆಂಟ್ ಮಾಡಿ, ನಿಮ್ಮ ಫೀಡ್ಬ್ಯಾಕ್ ಹಾಕಿ, ಸಜೆಷನ್ಸ್ ಕೊಡಿ ಅಂತ. ನೀವು ಕೊಡೋ ಪ್ರತಿಯೊಂದು ಕಮೆಂಟ್, ಸಜೆಷನ್ಸ್ ಎಲ್ಲ ಈ ಟೀಮ್ ಕಲೆಕ್ಟ್ ಮಾಡಿ ಕೋರ್ ಟೀಮಿಗೆ ಪಾಸ್ ಆನ್ ಮಾಡಿ, ಅಲ್ಲಿಂದ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ ನೋಡಿ. ಓಕೆ. ಸೊ ಮ್ಯಾಮ್, ಈ ಗ್ರೋತ್ ಅಂಡ್ ಸ್ಟ್ರಾಟಜಿ ಟೀಮಲ್ಲಿ ನೀವು ಒಬ್ಬರೇನಾ ಇರೋದು? ಇಲ್ಲ, ನಾನು ಒಬ್ಳೇ ಅಲ್ಲ, ನನ್ನ ಜೊತೆ ನನ್ನ 3 ಪಿಲ್ಲರ್ಸ್ ಇದ್ದಾರೆ ಆ್ಯಂಡ್ ಇವ್ರುಗಳು OLFಸ್ಗಿಂತ ಫೇಮಸ್ ಅಂತ ನಾವು ಹೇಳ್ಬೋದು. ಸೊ ನಡೀರಿ ಅವ್ರನ್ನ ಮೀಟ್ ಮಾಡೋಣ. ಸೊ ಮೊದಲನೇದಾಗಿ ಇದ್ದಾರೆ ನಮ್ಮ ಮೆಚ್ಚಿನ ಮನೋಜ್, ಆಮೇಲೆ ಬಿಂದಾಸ್ ಭಾವನಾ, ಆಮೇಲೆ ಅಲ್ಟಿಮೇಟ್ ಉದಯ್. ಈ ಕಂಟೆಂಟ್ ಟೀಮು ನಮ್ಮ ಪರೀಕ್ಷೆಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಟೀಮ್ಸ್. ಸೊ ಈ ಟೀಮ್ ನ ಹ್ಯಾಂಡಲ್ ಮಾಡೋದಕ್ಕೆ ಒಬ್ರಲ್ಲ, ಇಬ್ಬರಿದ್ದಾರೆ. ಸೊ ಅವರ ಪರಿಚಯ ಫಸ್ಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಮ್ ಜೊತೆ ಇರೋದು ಮಂಜು ಸರ್. ಹಲೋ ಮಂಜು ಸರ್, ಹೇಗಿದ್ದೀರಾ? ಚೆನ್ನಾಗಿದೆ. ನಮ್ಮ ನೆಕ್ಸ್ಟ್ ಇರೋದು ಅಜಯ್ ಸರ್ ಅಂದ್ಬಿಟ್ಟು. ಅಜಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಸ್. ಸೊ ಮಂಜು ಸರ್, ಪರೀಕ್ಷೆಯ ವಿಡಿಯೋಗಳಾಗಿರ್ಲಿ, ರೀಲ್ ಆಗಿರ್ಲಿ, ಶಾರ್ಟ್ಸ್ ಗಳಾಗಿರ್ಲಿ, ಕಂಟೆಂಟ್ ಟೀಮಿನ ಏನ್ ವರ್ಕ್ ಮಾಡ್ತಾರೆ ಅಂತ ವಿಡಿಯೋಸ್ ಮೇಲೆ? ಪ್ರತಿಯೊಂದು ವಿಡಿಯೋ ಆಗ್ಲಿ, ಪ್ರತಿಯೊಂದು ಡಿಸೈನ್ ಆಗ್ಲಿ, ಪ್ರತಿಯೊಂದು ಶಾರ್ಟ್ ಆಗ್ಲಿ, ಈ ನಮ್ಮ ಕಂಟೆಂಟ್ ಟೀಮ್ನೇ ಎಡಿಟ್ ಮಾಡೋದಾಗ್ಲಿ, ಶೂಟ್ ಮಾಡೋದಾಗ್ಲಿ, ಇಲ್ಲ ಡಿಸೈನ್ ಮಾಡೋದಾಗ್ಲಿ ಮಾಡುತ್ತೆ. ಸೊ ಇವಾಗ ಈ ವಿಡಿಯೋ ಕೂಡ ಶೂಟ್ ಆಗ್ತಿರ್ಬೇಕಾದ್ರೂ ಈ ಕ್ಯಾಮ್ರಾ ಹಿಂದೆ ನಮ್ಮ ಟೀಮೇ ಇರೋದು, ನಮ್ಮ ಕ್ಯಾಮ್ರಾಮನ್ಗಳಿಗೆ ಕೆಲಸ ಮಾಡ್ತಾ ಇರೋದು. ಸೊ ಒಂದು ವಿಡಿಯೋ ಶೂಟ್ ಆಗೋದ್ರಿಂದ ಹಿಡಿದು ಎಡಿಟ್ ಆಗಿ ಅಪ್ಲೋಡ್ ಆಗೋವರೆಗೂ, ಅಂದ್ರೆ ಯೂಟ್ಯೂಬ್ ಹೋಗೋವರೆಗೂ ನಮ್ಮ ಟೀಮ್ ಕೆಲಸ ಇರುತ್ತೆ ಸರ್ ಇದರಲ್ಲಿ. ಓಕೆ. ಲೈವ್ ಗಳಲ್ಲಿ ಏನ್ ಮಾಡ್ತಾರೆ ನಿಮ್ ಟೀಮ್? ಅಂದ್ರೆ ಇವಾಗ ಯೂಟ್ಯೂಬ್ ಅಲ್ಲಿ ತುಂಬಾ ಲೈವ್ಸ್ ಹೋಗ್ತಾ ಇರುತ್ತೆ, एग्जाम ಬಂದಾಗ, ಕ್ರಾಶ್ ಕೋರ್ಸ್ ಬಂದಾಗ लाइव्स ಅಲ್ಲಿ ಏನ್ ಮಾಡ್ತಾರೆ? लाइव्स के अंदर में हम लोग बहुत सारी चीजें करते हैं, जैसे लाइक कि मतलब कैमरामैन भी अपना कैमरा OBS के थ्रू, और बहुत सारे ऐसे सॉफ्टवेयर हैं जिनके थ्रू हम लोग अपना काम करते हैं. और कैमरामैन के अलावा OLF भी अपनी ड्यूटी जो है बहुत अच्छे से करते हैं, ताकि मतलब बच्चों को प्रॉपर हम लोग नॉलेज दे पाएं. ಗೊತ್ತಾಯ್ತಲ್ವಾ ಕಂಟೆಂಟ್ ಟೀಮಿನ ಕೊಡುಗೆ ಪರೀಕ್ಷೆ ವಿಡಿಯೋಗಳಿಗೆ, ರೀಲ್ಸ್ ಗಳಿಗೆ ಮತ್ತೆ ಶಾರ್ಟ್ಸ್ ಗಳಿಗೆ ಏನು ಅಂತ. ಮುಂದಿನ ಟೀಮ್ ನ ನೋಡೋಣ ಬನ್ನಿ. ಸೊ ಮುಂದಿನ ಟೀಮ್ ನಾವು ಮಾತಾಡ್ಸಕ್ ಹೋಗ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ರೀಚ್ ಆಗುವಂತ, ಎಲ್ಲ ಸ್ಟೂಡೆಂಟ್ಸ್ ರೀಚ್ ಆಗುವಂತ ಒಂದು ಮಾರ್ಕೆಟಿಂಗ್ ಟೀಮ್ ನ ಮಾತಾಡ್ಸಕ್ ಹೋಗ್ತಾ ಇದೀವಿ. ಸೊ ಈ ಟೀಮ್ ಅಲ್ಲಿ ಮೊದಲನೇದಾಗಿ ನಮ್ ಜೊತೆ ಇರೋದು ಪ್ರಾಚಿ ಅವರು. ಸೊ ಹಲೋ ಪ್ರಾಚಿ. Hi Karthik sir. How are you doing? I'm good, thank you so much. Thank you. I'm also doing good. Yeah. All right. So Prachi, I have a question. Yeah. Pariksha already has a YouTube channel, right? Yeah. Why we also have an Instagram channel? That's an interesting one. So the whole idea here is to let a lot of students know about Pariksha and to create awareness about the brand, to create awareness about the whole offering, right? So to let a lot of people know what's happening in Pariksha. Okay. That's why our whole idea here is to get a Instagram channel to promote this whole new initiative so that everyone, every student in the state can benefit from it. Thank you so much, Prachi. Thank you.
ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೀಮ್ ಮೆಂಬರು ಮಾರ್ಕೆಟಿಂಗ್ ಅಲ್ಲಿ. ಇವ್ರ ಹೆಸರು ಎಸ್ ಕ್ರಿಸ್ಟಿನಾ. ಹೌ ಆರ್ ಯು ಡೂಯಿಂಗ್? I am doing great. How are you? I'm doing fine, Christina. So Christina, you basically work on what? So I work on branding and communication. I make sure that the brand is consistent across every medium that goes out, whether it be social media, whether it be website, whether it be YouTube. I make sure that our brand is consistent across. So our students will be aware, like if they look at Parikshe, they'll know, oh, this is Parikshe. Okay. That's basically my job. ನೆಕ್ಸ್ಟ್ ನಾವು ತುಂಬಾ ಹೊಸ ಪರಿಚಯ ಅಲ್ಲ, ತುಂಬಾ ಪರಿಚಯ ಇರುವಂತಹ ಹರ್ಷಿತಾ ಮ್ಯಾಮ್ ಜೊತೆ ಮಾತಾಡೋಣ. ಹಲೋ ಹರ್ಷಿತಾ ಮ್ಯಾಮ್, ಹೇಗಿದ್ದೀರಾ? ಕಾರ್ತಿಕ್ ಸರ್, ನಾ ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಮ್ಯಾಮ್, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಏನಕ್ಕೆ ಇನ್ಸ್ಟಾಗ್ರಾಮ್ ಚಾನೆಲ್ ಇದೆ ಅಂತ ಪ್ರಾಚಾರ್ ಆಲ್ರೆಡಿ ಹೇಳಿದ್ದಾರೆ. ಎಸ್. ಸೊ ರೀಚ್ ಆಗಿ ಚೆನ್ನಾಗಿರುತ್ತೆ ಅಂತ ಕೂಡ ಹೇಳಿದ್ರು ಅವರು. ಯಾವ ರೀತಿ ರೀಚ್ ಆಗ್ತಿದ್ರು ನಮ್ಮ ಸ್ಟೂಡೆಂಟ್ಸ್? ಅಂದ್ರೆ ಎನಿ ಪರ್ಟಿಕ್ಯುಲರ್ ಥಿಂಗ್ ಮಾಡ್ತಾ ಇದೀವಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ರೀಚ್ ಎಸ್. ಆಗೋದಕ್ಕೆ? ಸೊ ಕಾರ್ತಿಕ್ ಸರ್, ಮಕ್ಳಿಗೆ ಗೊತ್ತಿರೋ ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಜುಕೇಶನ್ ರಿಲೇಟೆಡ್ ರೀಲ್ಸ್ ಅಂತೂ ಹೋಗುತ್ತೆ. ಲೈಕ್ Okay. ಯಾವ ಸಬ್ಜೆಕ್ಟ್ ಓದ್ಬೇಕು, ಯಾವ ರೀತಿ ಓದ್ಬೇಕು ಅಂತ ಎಲ್ಲ ಹೇಳ್ತೀವಿ. ಬಟ್ ಅದ್ ಬಿಟ್ರು ಲೈಕ್ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಫೇಮಸ್ ಪರ್ಸನಾಲಿಟೀಸ್ ಯಾರಿದ್ದಾರೆ ಅವರೊಟ್ಟಿಗೆ ಕೂಡ ನಾವು ರೀಲ್ಸ್ ಮಾಡ್ತಿದೀವಿ. Okay. ಮಕ್ಳು ಅನ್ಕೋತಿರ್ಬೋದು ಏನಕ್ಕೆ ಈ ತರ ರೀಲ್ಸ್ ಬಿಡ್ತಾರೆ, ಲೈಕ್ ಇದರಿಂದ ಪ್ರಯೋಜನ ಏನು ಅಂತ. ಬಟ್ ಪರೀಕ್ಷೆ ಬಗ್ಗೆ ಸಿಟಿ ಮಕ್ಳಿಗೆ ಇನ್ಫಾರ್ಮೇಶನ್ ಹೋಗೋದು ತುಂಬಾ ಈಸಿ Absolutely ಆಗಿರುತ್ತೆ. correct. ಲೈಕ್ ಬೆಂಗಳೂರಲ್ಲಿರೋ ಮಕ್ಳಿಗೆ ಇನ್ಸ್ಟಾಗ್ರಾಮ್ ತೆಗ್ದು ಪರೀಕ್ಷೆ ಏನು, ಯೂಟ್ಯೂಬ್ ತೆಗ್ದು ಪರೀಕ್ಷೆ ಏನು ಅಂತ ತಿಳ್ಕೊಳ್ಳೋದು ಈಸಿ ಆಗುತ್ತೆ. ಬಟ್ ಎಷ್ಟೊಂದು ಕರ್ನಾಟಕದ ರಿಮೋಟ್ ಪ್ಲೇಸಸ್ ಲೈಕ್ ನಮ್ಮ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಇರುವಂಥ ಮಕ್ಕಳಿಗೆ ಪರೀಕ್ಷೆ ಬಗ್ಗೆ ಆನ್ ಟೈಮ್ ಗೊತ್ತಾಗಲ್ಲ. Okay. ಲೈಕ್ ಅವ್ರಿಗೂ ಗೊತ್ತಾಗೋದು ಮೇ ಬಿ ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಗೊತ್ತಾಗುತ್ತೆ. ಆಗ ಫುಲ್ ಏನು ವ್ಯಾಲ್ಯೂನ ಪಡ್ಕೊಳಕ್ಕಾಗಲ್ಲ ಅಲ್ವಾ. ಸೊ ಈ ರೀತಿ ಬೇರೆ ಏನು ಫೇಮಸ್ ಜನದೊಟ್ಟಿಗೆ ಪರೀಕ್ಷೆ ಬಗ್ಗೆ ಮಾತಾಡಿಸಿದಾಗ ಎಲ್ಲ ಊರುಗಳಿಗೂ ವಿಷಯ ಹೋಗುತ್ತೆ, ಚಿಕ್ಕ ಪ್ರದೇಶಗಳಿಗೂ ವಿಷಯ ಹೋಗುತ್ತೆ ಅಂತ ಏನು ಕೆಲಸ ಏನಿದೆ ಅದನ್ನ ಸ್ವಲ್ಪ ನಾನು ನೋಡ್ಕೋತೀನಿ ಇನ್ಸ್ಟಾಗ್ರಾಮ್. ಸೊ ಈ ತರ ಮಾಡೋದ್ರಿಂದ ನಮ್ಗೆ ರೀಚ್ ಚೆನ್ನಾಗಿದೆ. ಎಸ್, ಡೆಫಿನೆಟ್ಲಿ. ನೆಕ್ಸ್ಟ್ ಟೀಮ್ ನಾವು ಮಾತಾಡ್ಸಕ್ ಹೋಗ್ತಾ ಇರೋದು ಒನ್ ಆಫ್ ದ ಮೋಸ್ಟ್ ಟೆಕ್ನಿಕಲ್ ಟೀಮ್ಸ್ ನಮ್ಮ ಪರೀಕ್ಷೆಯ ಆಫೀಸ್ ಅಲ್ಲಿ ಇದೆ, ನಮ್ಮ IT ಟೀಮ್. ಸೊ IT ಟೀಮ್ ಅಲ್ಲಿ ನಮ್ಮ ಟೀಮ್ ನ ಲೀಡ್ ಮಾಡ್ತಾ ಇರೋದು ಮಿಸ್ ರಂಜನಿ ಅವರು. ಹಲೋ ಮ್ಯಾಮ್. ಹೈ ಕಾರ್ತಿಕ್ ಸರ್. ಹೌ ಆರ್ ಯು ಡೂಯಿಂಗ್ ಮ್ಯಾಮ್? ಚೆನ್ನಾಗಿದೆ. ಹೌ ಯು ಡೂಯಿಂಗ್? ಐ ಆಮ್ ಡೂಯಿಂಗ್ ಫೈನ್. ಸೊ ಮ್ಯಾಮ್, ಈ IT ಟೀಮು ಸ್ಟೂಡೆಂಟ್ಸ್ಗೆ ಲೆಕ್ಚರ್ಸ್ ನ ತಲುಪಿಸೋದಾಗಿರ್ಬೋದು, ಅಥವಾ IT ಟೀಮ್ ಅಂದ್ರೆ ಆಪ್ ಕೂಡ ಬರುತ್ತೆ. ಸೊ ಹೇಗೆ ಸಪೋರ್ಟ್ ಮಾಡ್ತಿದೆ ಈ ಟೀಮು ಪರೀಕ್ಷೆಗೆ ಅಂತ ಸ್ವಲ್ಪ ಲೈನ್ಸ್ ನೀವು ಹೇಳೋದಾದ್ರೆ? ಡೆಫಿನೆಟ್ಲಿ IT ಟೀಮ್ ಅಂದರೆ ಒಂದು ಆಫೀಸ್ದ ಬ್ಯಾಕ್ ಬೋನ್ ಆಗುತ್ತೆ. ಸೊ ಮೋಸ್ಟ್ಲಿ ಇನ್ಫ್ರಾಸ್ಟ್ರಕ್ಚರ್ ಪ್ಲಾಟ್ಫಾರ್ಮ್ ಸಪೋರ್ಟ್ ಎಲ್ಲ IT ಟೀಮೇ ಕೊಡುತ್ತೆ. ಈಗ ನ್ಯೂ ಎಂಪ್ಲಾಯೀಸ್ ಬಂತಂದರೆ ಲ್ಯಾಪ್ಟಾಪ್ ಕೊಡಬೇಕು, ಲ್ಯಾಪ್ಟಾಪಲ್ಲಿ ಇಶ್ಯೂಸ್ ಏನು ಬಂತಂದರೆ ಅದೆಲ್ಲ ಫಿಕ್ಸ್ ಮಾಡಬೇಕು, ಅದೆಲ್ಲ IT ಟೀಮೇ ನೋಡುತ್ತೆ. ಮತ್ತು ಸರ್ವರ್ ಎಲ್ಲ ಮ್ಯಾನೇಜ್ ಮಾಡಬೇಕು, ನಿಮ್ಮದು ಕಾಂಟೆಂಟ್ ಕ್ರಿಯೇಷನ್ ಎಲ್ಲ ಸರ್ವರಲ್ಲಿ ಮೇಂಟೈನ್ ಮಾಡಿಬಿಟ್ಟು ಅದೆಲ್ಲ ಡೇಟಾ ಮ್ಯಾನೇಜ್ ಮಾಡಬೇಕು, ಅದು IT ಟೀಮೇ ಮಾಡುತ್ತೆ. ಎಲ್ಲ ಡೇಟಾ ಸೆಕ್ಯೂರ್ ಇರಬೇಕು, ಎಲ್ಲದು ಲ್ಯಾಪ್ಟಾಪ್ಸಲ್ಲಿ ಆ್ಯಂಟಿವೈರಸ್ ಇರಬೇಕು, ಅದು IT ಟೀಮೇ ಮಾಡುತ್ತೆ. ಮತ್ತು ಎಲ್ಲ ಎಂಪ್ಲಾಯೀಸ್ಗೆ ಆನ್ಬೋರ್ಡಿಂಗ್ ನ್ಯೂ ಎಂಪ್ಲಾಯೀಸ್ ಬಂತಂದರೆ ಅವ್ರಿಗೂ ಇಮೇಲ್ ಕ್ರಿಯೇಷನ್, HR ಎಂಪ್ಲಾಯಿ ID, HR ಅಲ್ಲಿ ಮಾತಾಡ್ಬಿಟ್ಟು ಎಂಪ್ಲಾಯಿ ID ಕ್ರಿಯೇಟ್ ಮಾಡೋದು, ಅದೆಲ್ಲ IT ಟೀಮ್ ರೆಸ್ಪಾನ್ಸಿಬಿಲಿಟಿ ತೆಗುತ್ತೆ. ಸೊ ಮೇಡಮ್, ನಿಮ್ಮ IT ಟೀಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ನಮ್ಮ IT ಟೀಮಲ್ಲಿ ನನ್ನ ಬಿಟ್ಟು 3 ಜನ ಏನೋ ಇದ್ದಾರೆ. ಓಕೆ. ಸಚಿನ್, ಉದಯ್ ಮತ್ತೆ ರಜನಿ. ನೆಕ್ಸ್ಟ್ ಈಗ ನಾವು ಆಪ್ ಡೆವಲಪ್ಮೆಂಟ್ ಟೀಮಿನ ಮೆಂಬರ್ ಜೊತೆ ಮಾತಾಡೋಣ. ನಮ್ಮ ಜೊತೆ ಇದ್ದಾರೆ ಸುಬ್ರಂಜನ್. ಹಲೋ ಸುಬ್ರಂಜನ್. Hi sir, ಹೌ ಆರ್ ಯು ಡೂಯಿಂಗ್? I'm good sir. ಓಕೆ. ಸೊ ಯು ಆರ್ ಬೇಸಿಕಲಿ ವರ್ಕಿಂಗ್ ಆನ್ ಆಪ್ ಡೆವಲಪ್ಮೆಂಟ್, ರೈಟ್? Yes sir, I'm a full stack software developer. So currently we have launched our Pariksha Android app. Yes. So I'm working on that mostly. Okay. What is your major work in the app development? Well, like creating the user flow and keep on working to improve our app so that it will not have any bugs and all, and it will be more student friendly. ಸೊ ಫ್ಯೂಚರ್ ಡೆವಲಪ್ಮೆಂಟ್ಸ್ ಅಲ್ಲಿ ಇವರು ಆಂಡ್ರಾಯ್ಡಿನ ಎಲ್ಲ ವರ್ಷನ್ಗೆ ಕಂಪ್ಯಾಟಬಲ್ ಆಗೋ ತರ ಡೆವಲಪ್ ಮಾಡ್ತಾ ಇದ್ದಾರೆ. ಹಾಗೆ iOS ಕೂಡ ಇದನ್ನ ತರಿಸ್ತಾ ಇದ್ದಾರೆ, ಮತ್ತೆ ತುಂಬಾ ಆಪ್ಟಿಮೈಸ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಾವು ಯಾರನ್ನ ಮಾತಾಡ್ಸ್ಬೇಕು ಅನ್ಕೊಂಡಿದೀವೋ, ಇವರು ನಮ್ಮ ಪರೀಕ್ಷೆಯಲ್ಲಿ ಎಷ್ಟು ಟೀಮ್ಗಳಿದಾವಲ್ಲ, ಆ ಟೀಮ್ಗಳ 50% ಮೋರ್ ದೆನ್ 50% ಆಫ್ ಟೀಮ್ಸ್ ಅಲ್ಲಿ ಇವ್ರು ಇದ್ದಾರೆ. ಸೊ ಬನ್ನಿ ಅವ್ರನ್ನ ನೋಡೋಣ. ಹಲೋ ಪ್ರಶಾಂತ್. ಹಲೋ ಕಾರ್ತಿಕ್ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆಲ್ರೈಟ್. ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಪ್ರಶಾಂತ್. Yes, ಸೊ sir. ಪ್ರಶಾಂತ್, ನೀವು ಪರೀಕ್ಷೆನ ಜಾಯ್ನ್ ಆಗಿದ್ದ ದಿನ ಪರೀಕ್ಷೆಯಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅಂತ ಜ್ಞಾಪಕ ಇದೆಯಾ? ಎಸ್, ಇಟ್ ವಾಸ್ 33,000 ಸಬ್ಸ್ಕ್ರೈಬರ್ಸ್. 33,000 ಸಬ್ಸ್ಕ್ರೈಬರ್ಸ್ Yes. ಇದ್ರು. ಓಕೆ.
ಸೊ ಇವಾಗ ಕರೆಂಟ್ಲಿ ಪರೀಕ್ಷೆ 132K ಗಿಂತ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. Yes. ಸೊ ಈ ಗ್ರೋತ್ನ ನೋಡಿದ್ರೆ ನಿಮ್ಗೆ ಯಾವ ತರ ಫೀಲ್ ಅನಿಸ್ತಾ ಇದೆ? Yes, it feels absolutely awesome in terms of the last 1 year journey that we had. In fact, it's not 1,32,000 subscribers only. We actually had more than 4 lakh students coming in the channel and learning from us. So that's a huge number. In fact, it's more than 50% of the total students who attend for SSLC in the year. So that's tremendous, and I think the entire team. That entire credit goes to the entire team. ಸೊ ಒನ್ ಮೋರ್ ಕ್ವಶನ್ ಪ್ರಶಾಂತ್, ಈ ಪ್ರಚಂಡರು ಪ್ಲಸ್ನ ನಾವು ಲಾಂಚ್ ಮಾಡಿದೀವಲ್ಲ, ಪ್ರಚಂಡರು ಪ್ಲಸ್ ಕ್ಲಾಸಸ್ನ, ಅದರ ಫೀಡ್ಬ್ಯಾಕ್ ಅಥವಾ ಅದ್ರ ಬಗ್ಗೆ ಯಾವ ತರ ಫೀಲ್ ಆಗ್ತಾ ಇದೆ ನಿಮಗೆ? ತುಂಬಾ ಚೆನ್ನಾಗಿದೆ. Means like from the time we started the program, we have been having continuous student inquiries about how to join the courses, how to join Prachandru Plus specific, and about the daily live classes that we are conducting. Of course, you are a part of it also. So every day from 6 o'clock to 9:30, we are also observing students coming in with a lot of doubts, and they are learning whatever they have been learning in school. They are enhancing it in this classes. So I think it's in terms of the feedback also, we have received a lot of student feedback that they say that it's one of the best option for them to learn at an affordable cost. Yes. So, and our goal always has been about making the most affordable platform for education in Karnataka for specific SSLC students, and I think we are going ahead with achieving that very soon. All right. ಮುಂದಿನ ಟೀಮು ನನ್ನ ಫೇವ್ರೆಟ್ ಟೀಮ್, ಅಂದ್ರೆ ನಾನು ತುಂಬಾ ಇಂಟರಾಕ್ಟ್ ಮಾಡಿ ಇವ್ರ ಜೊತೆ ತುಂಬಾ ಕೆಲಸ ಮಾಡುವಂತ ಟೀಮ್, ಅದೇ ನಮ್ಮ ಅಕಾಡೆಮಿಕ್ ಟೀಮ್. ಸೊ ಈ ಅಕಾಡೆಮಿಕ್ ಟೀಮ್ ಅಲ್ಲಿ ಮಕ್ಕಳ ನಿಮ್ಗೆ ಎಲ್ಲರೂ ಗೊತ್ತಿದ್ದಾರೆ. ಪ್ರತಿಯೊಬ್ಬರೂ ಒಂದು ಫನ್ ಕ್ವಶನ್ ಕೇಳೋಣ, ಸ್ಟಾರ್ಟಿಂಗ್ ವಿತ್ ಆದರ್ ಸರ್. ಸೊ ಹಾಯ್ ಆದರ್ ಸರ್. ಹೆಲೋ ಕಾರ್ತಿಕ್ ಸರ್. ಹೇಳ್ತಾರೆ. ಸೊ ಈ ಆಫೀಸಲ್ಲಿ ಒಂದು ಬೆಸ್ಟ್ ಮತ್ತೆ ವರ್ಸ್ಟ್ ಥಿಂಗ್ ಅಂದ್ರೆ ಯಾವ್ದಿರುತ್ತೆ? ಓಕೆ, ಬೆಸ್ಟ್ ಅಂಡ್ ವರ್ಸ್ಟ್. ಬೆಸ್ಟ್ ಅಂದ್ರೆ ಹೆಲ್ಲೋ ಮಕ್ಕಳು ಅನ್ನೋದು, ವರ್ಸ್ಟ್ ಅಂದ್ರೆ ಮ್ಯಾಚ್ ಇದ್ದಾಗ ಹೆಲ್ಲೋ ಮಕ್ಕಳು ಅಂತ ಹೇಳೋದು ಕ್ಲಾಸ್. ಓಕೆ, ಹಾಯ್ ಪದ್ಮಾ ಮ್ಯಾಮ್. ಹಾಯ್ ಕಾರ್ತಿಕ್ ಸರ್. ಒಂದು ವರ್ಸ್ಟ್ ಅಂಡ್ ಒಂದು ಬೆಸ್ಟ್ ಥಿಂಗ್. ಬೆಸ್ಟ್ ಥಿಂಗ್ ಅಂದ್ರೆ ನಾನು ಆಫೀಸಲ್ಲಿ ಬಂದಾಗ ಎಷ್ಟೊಂದು ಜನ ಮೀಟ್ ಮಾಡಕ್ ಸಿಗತ್ತೆ. ಐ ಆಮ್ ವೆರಿ ಸೋಷಿಯಲ್, ಸೊ ಐ ಥಿಂಕ್ ಐ ಲವ್ ಡೂಯಿಂಗ್ ದಟ್. ವರ್ಸ್ಟ್ ಅಂದ್ರೆ ಆಫೀಸಿಗೆ ಬರೋ ದಾರಿ ಇದೆಯಲ್ಲ, ಅದು ಯಾವಾಗ್ಲೂ ಜಾಮ್ ಆಗಿರುತ್ತೆ. ದಟ್ಸ್ ದ ವರ್ಸ್ಟ್ ಥಿಂಗ್. ಯಾ, ಇಡೀ ದೇಶನೇ ಸುತ್ಬಿಡ್ಬೋದು. ಬೆಂಗಳೂರು ಎಸ್, ಸಖತ್ ಕಷ್ಟ. ಹಲೋ ವಾಣಿ ಮ್ಯಾಮ್. ಹಲೋ ಕಾರ್ತಿಕ್ ಸರ್. ಮ್ಯಾಮ್, ಈ ಆಫೀಸಲ್ಲಿ ಒಂದು ಬೆಸ್ಟ್ ಮತ್ತೆ ಒಂದು ವರ್ಸ್ಟ್ ಥಿಂಗ್ ಅಂದ್ರೆ ನಿಮ್ಮ ಪ್ರಕಾರ ಏನು? ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಇಲ್ಲಿ ಬಂದು ಎಲ್ಲರ ಜೊತೆ ಮಾತಾಡೋದು, ಎಲ್ಲರ ಜೊತೆ ನಗಾಡೋದು, ಇದೆಲ್ಲ ಇಷ್ಟ ಆಗುತ್ತೆ. ಇದು ಬೆಸ್ಟ್ ಥಿಂಗ್. ವರ್ಸ್ಟ್ ಥಿಂಗ್ ಅಂತಂದ್ರೆ ರಾತ್ರಿ 9:30ವರೆಗೂ ಇಲ್ಲಿರೋದು. ಓಕೆ, ಹಾಯ್ ಥಾಮ್ಸನ್ ಸರ್. ಹಾಯ್ ಕಾರ್ತಿಕ್ ಸರ್. ಸೊ ಒಂದು ಬೆಸ್ಟ್ ಮತ್ತೆ ಒಂದು ವರ್ಸ್ಟ್ ಥಿಂಗ್ ಅಂದ್ರೆ? ಬೆಸ್ಟ್ ಥಿಂಗ್ ಅಂದ್ರೆ ಆಫೀಸಲ್ಲಿ ಫ್ರೀ ಫುಡ್ ಕೊಡ್ತಾರೆ, ದಟ್ಸ್ ಬೆಸ್ಟ್ ಥಿಂಗ್. ವರ್ಸ್ಟ್ ಥಿಂಗ್ ಅಂದ್ರೆ ಪದ್ಮಾ ಮ್ಯಾಮ್ ಜೊತೆ ಕೆಲಸ ಮಾಡೋದು. ಹಾಯ್ ಹರ್ಷಿತಾ ಮ್ಯಾಮ್. ಹಾಯ್ ಕಾರ್ತಿಕ್ ಸರ್. ನಾನು ಇಟ್ಕೊಳ್ತೀನಿ. ಎಸ್ ಎಸ್, ಥ್ಯಾಂಕ್ ಯು. ಸೊ ಒಂದು ವರ್ಸ್ಟ್ ಥಿಂಗ್, ಒಂದು ಬೆಸ್ಟ್ ಥಿಂಗ್ ಆಫೀಸಲ್ಲಿ ಇರುತ್ತೆ ನಿಮ್ಮ ಪ್ರಕಾರ? ಬೆಸ್ಟ್ ಥಿಂಗ್ ಪೀಪಲ್ ಓನ್ಲಿ, ಲೈಕ್ ಮೈ ಆರ್ OLFs ಅಂಡ್ ಮತ್ತು ನಮ್ಮ ಕಂಟೆಂಟ್ ಟೀಮ್ ಆರ್ ದ ಬೆಸ್ಟ್ ಥಿಂಗ್. ಓಕೆ, ವರ್ಸ್ಟ್ ಥಿಂಗ್? ವರ್ಸ್ಟ್ ಥಿಂಗ್ ಕಂಟೆಂಟ್ ಟೀಮ್. ಬಿಕಾಸ್ ರೀಲ್ ಮಾಡ್ಬೇಕಾದ್ರೆ ತುಂಬಾ ಹಿಂಸೆ ಕೊಡ್ತಾರೆ ಅಲ್ಲಿರೋರೆಲ್ಲ. ಸೊ ನನ್ಗೆ ತುಂಬಾ ಕಷ್ಟ ಆಗುತ್ತೆ ಕಾರ್ತಿಕ್ ಸರ್. ಅದೇ ಬೆಸ್ಟ್, ಅದೇ. ಯಾ. ಹಲೋ ಶಿಲ್ಪಾ. ಹಲೋ ಕಾರ್ತಿಕ್ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು? ನಾನು ಚೆನ್ನಾಗಿದೆ. ಸೊ ಶಿಲ್ಪಾ, ಆಸ್ ಅನ್ ಅಕಾಡೆಮಿಕ್ ಹೆಡ್, ನೀವು ಯೂಟ್ಯೂಬ್ಗಾಗ್ಲಿ ಪ್ರಚಂಡರು ಪ್ಲಸ್ಗಾಗ್ಲಿ ನಿಮ್ಮ ರೋಲ್ ಬಗ್ಗೆ ನೀವು ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ, ಹೇಳ್ಬೇಕಂದ್ರೆ ಬ್ರೀಫ್ ಆಗಿ, ಶಾರ್ಟ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಓಕೆ, ಸೊ ಫಸ್ಟ್ ಆಫ್ ಆಲ್ ನಾನು ಒಬ್ಬಳೇ ಅಲ್ಲ, ಅಕಾಡೆಮಿಕ್ ಟೀಮ್ ಅಂದರೆ ಟೀಚರ್ಸ್ ಎಲ್ಲ ಅವರು ಇರುತ್ತೆ. ಆ್ಯಂಡ್ ನಮ್ಮ ಮಕ್ಕಳಿಗೆ SSLC ಪರೀಕ್ಷೆಗೆ ಏನೆಲ್ಲ ಬೇಕು, ಯೂಟ್ಯೂಬಲ್ಲಿ ನೋಟ್ಸು, PYQ, ಯಾವ ಥರ ಅಕಾಡೆಮಿಕ್ ಲೈವ್ ಹೋಗ್ಬೋದು ಅದೆಲ್ಲ, ಪ್ಲಸ್ ಪ್ರಚಂಡರು ಪ್ಲಸ್ಗೆ TPP, ಚಾಪ್ಟರ್ ವೈಸ್ ಟೆಸ್ಟ್, ಟೈಮ್ ಟೇಬಲ್, ಆ ಥರ ಎಲ್ಲ ನಮ್ಮದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಆಲ್ರೆಡಿ. ಇದ್ರ ಜೊತೆಗೆ ಇಂಗ್ಲಿಷ್ ಮತ್ತೆ ಬಯಾಲಜಿಗೂ ಕೂಡ ನೀವು ಸಬ್ಜೆಕ್ಟಿಗೆ ಸಪೋರ್ಟ್ ಮಾಡ್ತೀರಾ? ಸೊ ಸಮ್ಟೈಮ್ಸ್ ಕ್ಲಾಸ್ ಒಂದು ಪೋಯಮ್ 2 ಕ್ಲಾಸಸ್ ಮಾಡಬೇಕಾ, ಇಲ್ಲ 1 ಕ್ಲಾಸ್ ಬೇಕು, ಅದೆಲ್ಲ ನಾವು ಡಿಸೈಡ್ ಮಾಡ್ತೀವಿ. ಸೇಮ್ ಫಾರ್ ಬಯಾಲಜಿ. ಬಯಾಲಜಿ. ಸೊ ನೋಡಿದ್ರಲ್ವಾ ಶಿಲ್ಪಾ ನೇಯರಿನ ಕಾಂಟ್ರಿಬ್ಯೂಷನ್ ಯಾವ ರೀತಿ ಇದೆ ಅಂತ. ನಮ್ಮ ಅಕಾಡೆಮಿಕ್ ಟೀಮ್ನ ಎಲ್ಲ, ಇಡೀ ಅಕಾಡೆಮಿಕ್ ಟೀಮ್ನ ಇವರೇ ನೋಡ್ಕೊಳ್ತಾ ಇರೋದು. ಸೊ ಇವಾಗ ಮುಂದಿನ ಟೀಮ್ ಜೊತೆ ಮಾತಾಡೋದಕ್ಕೆ ಹೋಗೋಣ. ಒಂದು ಮಗುನ ಹೇಗೆ ಒಂದು ತಾಯಿ ಅದರ ಓವರ್ ಆಲ್ ಡೆವಲಪ್ಮೆಂಟ್ ನ ನೋಡ್ಕೊಳ್ಳುತ್ತೋ, ಯಾವುದೇ ಕಂಪ್ಲೇಂಟ್ ಮಾಡ್ಲಿ, ಎಷ್ಟೇ ಅಳ್ಳಿ, ಏನೇ ಮಾಡಿದ್ರು
ಆ ತಾಯಿ ಮಗುನ ಹೇಗ್ ಬಿಡೋದಿಲ್ವೋ, ಹೇಗ್ ಸಪೋರ್ಟ್ ಮಾಡುತ್ತೋ, ಅದೇ ರೀತಿ ನಮ್ಮ ಈ HR ಟೀಮ್. ಈ HR ಟೀಮು ಒಂಥರ ತಾಯಿ ಇದ್ದಂಗೆ, ಮಿಕ್ಕಿದೆಲ್ಲ ಟೀಮ್ಗಳು ಮಕ್ಕಳಿದ್ದಂಗೆ. ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಿರ್ಲಿ, ಪ್ರೊಫೆಷನಲ್ ಆಗಿರ್ಲಿ, ಅಥವಾ ಏನೇ ಪ್ರಾಬ್ಲಮ್ ಆದ್ರೂ ಫಸ್ಟ್ ಬರೋದೇ HR ಟೀಮ್ಗೆ. ಸೊ ಈ HR ಟೀಮ್ನ ಮಾತಾಡ್ಸೋಣ ಬನ್ನಿ. ಮೊದಲನೇದಾಗಿ ಲತಾ ಅವರೇ, ಸೊ ಹಲವಾರು ಟೀಮ್ಗಳಿದಾವೆ ನಮ್ಮ ಪರೀಕ್ಷೆಯಲ್ಲಿ. ಸೊ ಆ ಎಲ್ಲ ಟೀಮ್ಗಳಿಗೆ ನಿಮ್ಮ ಇನ್ಪುಟ್ ಅಥವಾ ನಿಮ್ಮ ಕೆಲಸ ಏನು, ಯಾವ ರೀತಿ ಅವರಿಗೆ ಗೈಡ್ ಮಾಡ್ತೀರಾ, ಅಥವಾ ಏನು ನಿಮ್ಮ ಕೆಲಸ ಅಂತ ಬೇಸಿಕಲಿ? ಫಸ್ಟ್ ಬೇಸಿಕಲಿ ಹೇಳಬೇಕು ಅಂದ್ರೆ ಫಸ್ಟ್ HR ಇನಿಷಿಯೇಟಿವ್ ನಾವು ಏನ್ ಮಾಡ್ತೀರಿ, ರಿಕ್ರೂಟ್ಮೆಂಟ್ ಮಾಡ್ಕೋತೀರಿ, ಟೀಮ್ ಡೆವಲಪ್ ಆಗ್ಬೇಕು. ಕರೆಕ್ಟ್. ಸೊ ಹಾಗಾಗಿ ರಿಕ್ರೂಟ್ಮೆಂಟ್ ಇಂದ ಸ್ಟಾರ್ಟ್ ಮಾಡಿದ್ರೆ, ಸೊ ಬಂದಾದ್ಮೇಲೆ ವಿ ನೀಡ್ ಟು ಗಿವ್ ದೆಮ್ ಪ್ರಾಪರ್ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸ್ ಇರುತ್ತೆ. ಸೊ ಅದಾದ ನಂತರ ಅವ್ರ ಒಂಥರ ಸ್ಟ್ರೆಸ್ ಫ್ರೀ ಮಾಡ್ಬೇಕಾಗತ್ತೆ. ಸೊ ವರ್ಕ್ ಲೈಫ್ ಸ್ಟೈಲ್ ಸಪೋರ್ಟ್ ಮಾಡೋದಕ್ಕೆ ಸ್ಟ್ರೆಸ್ ಫ್ರೀ ವೀಕೆಂಡ್ಸ್ ಅಲ್ಲಿ ಫನ್ ಆಕ್ಟಿವಿಟೀಸ್, ಟೀಮ್ ಔಟಿಂಗ್, ಸೊ ಲಾಟ್ ಆಫ್ ಇನಿಷಿಯೇಟಿವ್ಸ್ ತಗೊಂಡು ವಿ ಕೀಪ್ ಎಂಪ್ಲಾಯೀಸ್ ವೆಲ್ ಪ್ರೊಆಕ್ಟಿವ್ ಇನ್ ದ ಆಫೀಸ್ ಅವರ್ಸ್. ಓಕೆ, ಆಲ್ ರೈಟ್. ಸೊ ಲತಾ ಅವ್ರ ಮಾತು ಕೇಳಿದಾಗಿದೆ. ಇವಾಗ ನೆಕ್ಸ್ಟ್ ನಮ್ಮ ಹರೀಶ್ ಅವ್ರ ಜೊತೆ ಮಾತಾಡೋಣ. ಸರ್, ಹಲವಾರು ಟೀಮ್ಗಳಿದಾವೆ, ಅವ್ರಿಗೆಲ್ಲ ನೀವು ಸಪೋರ್ಟ್ ಮಾಡ್ತಿದ್ದೀರಾ. ಯಾವ್ದಾದ್ರು ಟೀಮು ಕಂಪ್ಲೇಂಟ್ಸ್ ಜೊತೆ ಬರ್ತಾ ಇದಾವ, ಅಥವಾ ಏನ್ ಕಂಪ್ಲೇಂಟ್ಸ್ ಬರ್ತಿದೆ, ಯಾವ ಟೀಮ್ ಜಾಸ್ತಿ ಕಂಪ್ಲೇಂಟ್ ಮಾಡುತ್ತೆ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದನ್ನ ನೀವು? ನೀವು ಇನಿಷಿಯಲಿ ಫಸ್ಟಿಗೆ ಹೇಳಿದ ತರ ಒಬ್ರು ತಾಯಿ 10 ಜನ ಮಕ್ಳಿರ್ತಾರೆ ಅಂತ. ಹೌದು. ಇವನ್ ಜಾಸ್ತಿ ಕಂಪ್ಲೇಂಟ್ ಮಾಡ್ದ, ಆ ಮಗು ಜಾಸ್ತಿ ಕಂಪ್ಲೇಂಟ್ ಮಾಡ್ತು ಅಂತ ಹೇಳಕ್ ಆಗೋದಿಲ್ಲ. ಓಕೆ. ಸೊ ನಮ್ಗೆಲ್ಲರೂ ಎಲ್ಲಾ ಟೀಮು ಒಂದೇನೆ. ಯಾವುದೇ ಕಂಪ್ಲೇಂಟ್ ಬಂದ್ರು ಆ ಕಂಪ್ಲೇಂಟ್ ಯಾವ್ದಿದೆ ಅದ್ರ ಬೇಸಿಸ್ ಮೇಲೆ ನಾವು ಅದನ್ನ ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಬೇಸಿಕಲಿ ನಾವೇನೇ ಕ್ಲೋಸರ್ ಮಾಡಿದ್ರು ಇದು ಎಂಪ್ಲಾಯಿ ಬೆನಿಫಿಟ್ ಮೇಲೆನೆ ಕ್ಲೋಸ್ ಮಾಡ್ತೀವಿ ಕಂಪ್ಲೇಂಟ್ಸ್ ನ. ಸೆಕೆಂಡ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಹೆಂಗೆ ಇವಾಗ ನನ್ನನ್ನ HR ಟೀಮ್ ನ ತಾಯಿ ಅಂತ ನೀವ್ ಹೇಳಿದ್ರಿ. ಸೊ ನಾನ್ ತಾಯಿ ಮಕ್ಕಳಿಗೆ ಎಷ್ಟು ಸೆಕ್ಯೂರ್ ಮಾಡ್ಬೇಕು ಅಷ್ಟು ಸೆಕ್ಯೂರ್ ಮಾಡ್ತಾರಲ್ವಾ? ಹೌದು, ನಿಜ ಜೀವನದಲ್ಲಿ. ಸೊ ಅದೇ ರೀತಿ ಕಾರ್ಪೊರೇಟ್ ಫೀಲ್ಡ್ ಅಲ್ಲಿ ಬಂದ್ರೆ HR ಎಂಪ್ಲಾಯಿಗೆ ಸೆಕ್ಯೂರ್ ಮಾಡಬೇಕು, ಒಂದು ಅವ್ರದ್ದು ಕೆರಿಯರ್ ಗ್ರೋತ್ ಅಲ್ಲಿ. ಸೊ ಈ ವಿಲ್ ಕಾಂಟ್ರಿಬ್ಯೂಟ್ ಮೋರ್. ಹೌದು. ಅವ್ರ ನೆಮ್ಮದಿಯಾಗಿ ಅವ್ರೇನ್ ಡೆಲಿವರಿ ಮಾಡಬೇಕು ಅದನ್ನ ನೆಮ್ಮದಿಯಾಗಿ ಮಾಡ್ತಾರೆ. ಓಕೆ. ಸೊ ಈ ರೀತಿ ತುಂಬಾ ಇನಿಷಿಯೇಟಿವ್ ತಗೊಳ್ತೀವಿ. ಕಂಪ್ಲೇಂಟ್ಸ್ ಅಂತ ಹೇಳಿದ್ರಿ, ನಾನು ಅದು ಕಂಪ್ಲೇಂಟ್ಸ್ ಅಂತ ತಗೊಳ್ಳೋದಿಲ್ಲ, ನಾನು ಅದನ್ನ ಇನ್ಪುಟ್ಸ್ ಅಂತ ತಗೊಂಡು ಅದಕ್ಕೆ ಸೊಲ್ಯೂಷನ್ ಕೂಡ ಟ್ರೈ ಮಾಡ್ತೀವಿ. ಆಲ್ ರೈಟ್. ನೆಕ್ಸ್ಟ್ ನಮ್ಮ ಜೊತೆಗಿರೋದು ಪರೀಕ್ಷೆಯ ಮೊದಲನೇ ಎಂಪ್ಲಾಯಿ ಮತ್ತೆ ಈ ಪರೀಕ್ಷೆಯ ಸೀನಿಯರ್ ಪ್ರೋಗ್ರಾಮ್ ಮ್ಯಾನೇಜರ್ ಗೌರವ್ ಚೌಹಾಣ್ ಅಂದ್ಬಿಟ್ಟು. ಗೌರವ್ ಚೌಹಾಣ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಕಾರ್ತಿಕ್. ಹೌ ಆರ್ ಯು? ಐ ಆಮ್ ಆಲ್ಸೋ ಡೂಯಿಂಗ್ ಗುಡ್. ಸೊ ಗೌರವ್, ಪರೀಕ್ಷೆ ಅನ್ನೋ ಒಂದು ಐಡಿಯಾ ಅಥವಾ ಈ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಆಗೋದಕ್ಕೆ ಹೇಗೆ ಸ್ಟಾರ್ಟ್ ಆಯ್ತು ಇದು ಅಂತ? ಏನ್ ಐಡಿಯಾ ಇಂದ ಸ್ಟಾರ್ಟ್ ಆಯ್ತು? ಲೈಕ್ ಇದ್ರ ಹಿಸ್ಟ್ರಿ ಏನು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ? I mean, that's a very good question actually, because there is a good history to this. Okay. So, previously the core team of educators, right, the 3-4 of us were actually working with the SIF Foundation on the SIF Scholars Program. Okay. And as part of the SIF Scholars Program, we had multiple batches of students whom we took through from the class 6 to the class 10th, and all of them, like the average result that we had at that time was like 85% for all of these batches. Okay. And we did this for multiple years, and then we, along with the founder Kavita, I think, like all of us were thinking, like, how can we take this high quality education to more and more students across Karnataka? Okay. And I think that was the seed of Pariksha, and that's how, and we wanted to make it like as impactful as possible, and that's where it came from. And the idea that if a student learns in their mother tongue, it's something which has a really, like, you really learn when you learn in your mother tongue. You learn more powerfully, more impactfully, and that's why that's where Pariksha started from. Yes. ನಮ್ಮ ಆಫೀಸ್ ಟೂರಿನ ಎಲ್ಲ ಟೀಮ್ಸ್ ಗಳನ್ನ ನೋಡಿದ್ದಾಯ್ತು, ಅವರು ಮಾಡುವ ಕೆಲಸಗಳನ್ನು ಅರ್ಥ ಮಾಡ್ಕೊಂಡಿದ್ದಾಯ್ತು. ನೆಕ್ಸ್ಟ್ ನಾವೀಗ ನಮ್ಮ CEO ಹಾಗೂ MD ಕವಿತಾ ಯಾರ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಅವರು ನಮ್ಮ ಪರೀಕ್ಷೆಯ ಮಕ್ಕಳಿಗೆ ಒಂದೆರಡು ಮಾತುಗಳನ್ನ ಹೇಳ್ಬೇಕಂತ ಇದ್ದಾರೆ. ಅವ್ರು ಏನ್ ಹೇಳ್ಬೇಕು ಅಂತ ಕೇಳ್ಕೊಂಬರೋಣ ಬನ್ನಿ. ನಮ್ಮ ಕನಸು ಏನಂದ್ರೆ ಕರ್ನಾಟಕದ ಪ್ರತಿ ಮಗುವಿಗೆ ಹೈ ಕ್ವಾಲಿಟಿ, ರಿಲಯಬಲ್ ಅಂಡ್ ಅಫೋರ್ಡಬಲ್ ಎಜುಕೇಶನ್ ನ ಪ್ರೊವೈಡ್ ಮಾಡೋದು. ಪರೀಕ್ಷೆಯ ಒಂದೇ ಗುರಿ ನಿಮ್ಮ ಸಾಧನೆ, ನಮ್ಮ ಗೆಲುವು. ನಾವು ಎಲ್ಲರೂ ಸೇರಿ ನವ ಕರ್ನಾಟಕವನ್ನು ನಿರ್ಮಾಣ ಮಾಡೋಣ. ಜೈ ಕರ್ನಾಟಕ, ಜೈ ಹಿಂದ್.